ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಫಾರ್ ವಾಟ್ ವ್ಯಾಲ್ಯೂ ಆಫ್ n ಆರ್ ದ nth ಟರ್ಮ್ಸ್ ಆಫ್ 2 APs 63, 65, 67 and 3, 10, 17 are equal. ಓಕೆ, ಸೊ ಇಲ್ಲೇನು ಮಾಡಬೇಕಂದ್ರೆ ಎರಡು ಎ ಪಿ ಇದಾವೆ. ಸೊ ಎರಡು ಎ ಪಿಯಲ್ಲಿ ಯಾವ ಎನ್ ವ್ಯಾಲ್ಯೂಗೆ ಇವೆರಡರದ್ದು nth ಟರ್ಮ್ ಈಕ್ವಲ್ ಆಗುತ್ತೆ ಅಂತಿದೆ. ಸೊ ಫಸ್ಟ್ ಎ ಪಿ ಕನ್ಸಿಡರ್ ಮಾಡ್ಕೊಳ್ಳೋಣ ಈಗ. ಸೊ ಫಸ್ಟ್ ಎ ಪಿ ಏನಿದೆ 63, 65, 67. ಸೆಕೆಂಡ್ ಎ ಪಿ ತಗೊಳ್ಳೋಣ ಆ ಥರನೇ. ತ್ರೀ, 10, 17. ಓಕೆ, ಸೊ ಫಸ್ಟ್ ಎ ಪಿಯಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ 63. ಡಿ ವ್ಯಾಲ್ಯೂ ಏನಿದೆ 2 ಇದೆ. ಸೊ ನಮ್ಗೆ nth ಟರ್ಮ್ ಏನಾಗುತ್ತೆ ನೋಡಿ, ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಇದು nth ಟರ್ಮು. ಸೊ ಇದರಲ್ಲಿ nth ಟರ್ಮ್ ಏನಾಗುತ್ತೆ, ಸೊ ಎ ವ್ಯಾಲ್ಯೂ 63 ಆದಾಗ n ಮೈನಸ್ 1, ಡಿ ಈಸ್ 2. ಸೊ ಇದರಲ್ಲಿ ನಾವು 2 ಇಂಟು n, 2 ಇಂಟು ಮೈನಸ್ 1 ಈಸ್ ಮೈನಸ್ 2. ಓಕೆ, ಸೊ ಫಸ್ಟ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು 2 ಇಂಟು n, ಆಮೇಲೆ 2 ಇಂಟು ಮೈನಸ್ 1 ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 63 ಮೈನಸ್ 2 ಅಂದರೆ 61 ಪ್ಲಸ್ 2n ಆಗುತ್ತೆ. ಸೊ ಇದು ಎ ಎನ್, ಇದಕ್ಕೆ ನಾವು ಇಕ್ವೇಷನ್ 1 ಅಂತ ಕರೆಯೋಣ. ಸೊ ಸೆಕೆಂಡ್ ಎ ಪಿ ತೊಗೊಳ್ರಿ. ಸೆಕೆಂಡ್ ಎ ಪಿಯಲ್ಲಿ ಎ ಈಸ್ 3, ಡಿ ಈಸ್ 7. ಯಾಕಂದರೆ ಡಿ ಯಾವ್ದಾರು ಅಂತಂದರೆ 10 ಮೈನಸ್ 3 ಅಂದರೆ 7 ಆಗುತ್ತೆ. ಸೊ ಇದ್ರದ್ದು nth ಟರ್ಮ್ ಕ್ಯಾಲ್ಕುಲೇಟ್ ಮಾಡಬೇಕು ನಾವು ಯೂಸಿಂಗ್ ದ ಸೇಮ್ ಫಾರ್ಮುಲಾ. ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ವಾಟ್ ಈಸ್ ಎ ಇಯರ್ 3, ಎನ್ ಗೊತ್ತಿಲ್ಲ ನಮಗೆ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಅಂದರೆ 7. 3 ಪ್ಲಸ್ 7n ಮೈನಸ್ 7. ಸೊ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 7 ಪ್ಲಸ್ 3 ಅಂದರೆ ಮೈನಸ್ 4, 7n ಮೈನಸ್ 4. ಸೊ ಇದಕ್ಕೆ ಇಕ್ವೇಷನ್ 2 ಅಂತ ಕರೆಯೋಣ. ಸೊ ಏನು ಹೇಳಿದರೆ ಗಿವನ್ ಅಂತಂದರೆ, ಸೊ nth ಟರ್ಮ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಫ್ರಾಮ್ 1 and 2. ಸೊ ಹೆಂಗೆ ಬರೆಯೋಣ ನಾವು ಈಗ, 61 ಪ್ಲಸ್ 2n ಇಸ್ ಈಕ್ವಲ್ ಟು 7n ಮೈನಸ್ 4. ಯಾಕಂದರೆ nth ಟರ್ಮ್ ಆಫ್ ದ 2 APs ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಎನ್ ಒಂದು ಕಡೆ, ನಂಬರ್ಸ್ ಒಂದು ಕಡೆ ತೊಗೊಳ್ಳೋಣ. ಸೊ ಮೈನಸ್ 4 ಈ ಕಡೆ ಬಂದರೆ ಪ್ಲಸ್ 4 ಆಗುತ್ತೆ. 2n ಈ ಕಡೆ ಹೋದರೆ ಮೈನಸ್ 2n ಆಗುತ್ತೆ. 61 ಪ್ಲಸ್ 4 ಅಂದರೆ 65. 7n ಮೈನಸ್ 2n ಅಂತಂದರೆ 5n. ಸೊ ಇದನ್ನ ಈ ಥರ ಬರ್ಕೋದು, 5n ಈಸ್ ಈಕ್ವಲ್ ಟು 65 ಅಂತಂದು, n ಈಸ್ ಈಕ್ವಲ್ ಟು 65 ಡಿವೈಡೆಡ್ ಬೈ 5. 5 ones are 5 3s are. ಸೊ n ಈಸ್ ಈಕ್ವಲ್ ಟು ಏನಾಗುತ್ತೆ 13 ಆಯಿತು. ಓಕೆ, ಸೊ ನಾವೇನಂತ ಬರೀಬೋದು ಅಂದರೆ, ಫಾರ್ n ಈಸ್ ಈಕ್ವಲ್ ಟು 13 ದ nth ಟರ್ಮ್ಸ್ ಆಫ್ 2 APs ಆರ್ ಈಕ್ವಲ್ ಅಂತ ಬರೀಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದ 20th ಟರ್ಮ್ ಫ್ರಾಮ್ ದ ಲಾಸ್ಟ್ ಟರ್ಮ್ ಆಫ್ ದ AP 3, 8, 13 ಡ್ಯಾಶ್ 253 ಅಂತೀನಿ. ಸೊ ಇದು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ನಾವು, ಸೊ ಸ್ಟಾರ್ಟಿಂಗಿಂದ 20th ಟರ್ಮ್ ಅಲ್ಲ, ಕೊನೆಯಿಂದ ಲಾಸ್ಟ್ ಟರ್ಮಿಂದ 20th ಟರ್ಮ್ ಅಂದರೆ ಈ ಕಡೆಯಿಂದ ನಾವು 20th ಟರ್ಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇದು ಸೊಲ್ಯೂಷನ್ ಹೆಂಗೆ ಮಾಡಬೇಕಂತಂದರೆ, ಸೊ ಇದನ್ನು ರಿವರ್ಸ್ ಆರ್ಡರ್ಲಿ ಬರೆಯೋಣ. ಸೊ 253. ಸೊ ಅಬ್ಸರ್ವ್ ಮಾಡಿರಲಿ, 3, 8, 13 ಡ್ಯಾಶ್ 253 ಇದೆ. ಸೊ ಇದು ಡಿಫ್ರೆನ್ಸ್ ಏನಾಗುತ್ತೆ 5 ಆಗುತ್ತೆ. ಸೊ ಉಲ್ಟಾ ಬರೆದ್ರಾಗ ಡಿಫ್ರೆನ್ಸು -5 ಆಗುತ್ತೆ. ಹೆಂಗಂದರೆ 253 ಆಯಿತು. ಸೊ ಇಲ್ಲಿ ಇನ್ಕ್ರೀಸಿಂಗ್ ಆಗಿದೆ, ಡಿಕ್ರೀಸಿಂಗ್ ಆಗಬೇಕು ಅಂದರೆ ಇಲ್ಲಿ 5 ಕಮ್ಮಿ ಆಗುತ್ತೆ, 240
8. ಸೊ ಈ ಥರ ನಮಗೆ 13, 8, 3. ಸೊ ಇದನ್ನು ರಿವರ್ಸ್ ಆರ್ಡರಲ್ಲಿ ಬರೆದಾಗ ಈ ಥರ ಆಗುತ್ತೆ. ಸೊ ಈ ಕಡೆಯಿಂದ 20th ರನ್ ಬಂದು ಕೇಳಿದಾನೆ ಈಗ. ಸೊ ಇಲ್ಲಿ ಏನಾಗುತ್ತೆ 253. ಡಿ ಏನಾಗುತ್ತೆ ನೋಡ್ರಿ 248 ಮೈನಸ್ 253 ಅಂದರೆ -5 ಬರುತ್ತೆ. ಓಕೆ, ಸೊ ನಮಗೆ ಬೇಕಾಗಿದ್ದೇನು A20. ಸೊ A20 ಅಂದರೆ ನಮಗೆ A + 19D ಅಂತ ಗೊತ್ತಿದೆ. ಸೊ ಈ ಥರ ಬರಿಬೋದು, ಫಾರ್ಮುಲಾ ಡೈರೆಕ್ಟ್ ಹಾಕ್ಬೋದು ನೀವು. ಸೊ ಎ ಅಂದರೆ ಇಲ್ಲಿ 253 ಪ್ಲಸ್ 19 ಇಂಟು ಡಿ ಈಸ್ -5. ಸೊ ಎ ಅಂದರೆ 253. ಸೊ 19 ಇಂಟು -5 ನಿಮಗೆ -95 ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ ಅಂದರೆ 253 ಮೈನಸ್ 95. ಸೊ 253 ಮೈನಸ್ 95 ಅಂದರೆ 158. A20 ಅಂದರೆ ಇಲ್ಲಿ ನಮಗೆ 158 ಸಿಕ್ತು. ಸೊ ಇದು ನಾವು ಯಾವ ಥರ ಬರಿಬೋದು ಅಂದರೆ ದ 20th term from the last term is 158. ಈ ಥರ ಬರಿಬೋದು. Next problem is the sum of 4th and 8th terms of an AP is 24 and the sum of the 6th and 10th terms is 44. Find the first 3 terms of the AP ಅಂತ ಹೇಳಿದರೆ. ಓಕೆ, ಸೊ ಗಿವನ್ ಏನು ಕೊಟ್ಟಿದ್ದಾನೆ ನೋಡ್ಬೇಕು ಅದನ್ನು. ಸಮ್ ಆಫ್ 4th and 8th ಟರ್ಮ್ಸ್ ಈಸ್ 24 ಅಂತಿದ್ದಾನೆ. ನೆಕ್ಸ್ಟ್ ಇನ್ನೊಂದು ಗಿವನ್ ಏನಿದೆ ಅಂದರೆ ಸಮ್ ಆಫ್ 6th ಮತ್ತು 10 ಟರ್ಮ್ಸ್ ಏನಿದೆ 44 ಇದೆ. ಓಕೆ, ಸೊ ಇವನ್ನೇನು ನಾವು ಸಿಂಪ್ಲಿಫೈ ಮಾಡೋಣ. A4 ಅಂದರೆ A + 3D ಅಂತ ಬರೀಬೋದು. A8 ಅಂದರೆ A + 7D ಅಂತ ಬರೀಬೋದು. ಈಕ್ವಲ್ ಟು 24. ಸೊ A4 ಅಂದರೆ A + 3D, A8 ಅಂದರೆ A + 7D ಅಂತ ಬರೀಬೋದು. ಇಲ್ಲಿ A + A ಅಂದರೆ 2A, 3D + 7D ಅಂದರೆ 10D ಈಸ್ ಈಕ್ವಲ್ ಟು 24. ಸೊ ಇದು ಇಕ್ವೇಷನ್ 1 ಅಂತ ಕರೆಯೋಣ. ಓಕೆ, ಸೊ ಸಿಮಿಲರ್ಲಿ ಇದನ್ನು ಸತ್ಯ ನಾವು ಬಿಡಿಸ್ಬೋದು. A6 ಅಂದರೆ A + 5D, A10 ಅಂದರೆ A + 9D ಈಸ್ ಈಕ್ವಲ್ ಟು 44. ಸೊ ಇಲ್ಲಿ ಏನಾಗುತ್ತೆ A + A ಅಂದರೆ 2A, 5D + 9D ಅಂದರೆ 14D ಈಸ್ ಈಕ್ವಲ್ ಟು 44. ಸೊ ಇದಕ್ಕೆ ಇಕ್ವೇಷನ್ 2 ಅನ್ನೋದು. ಸೊ ಎರಡು ಇಕ್ವೇಷನ್ಸು ಸಾಲ್ವ್ ಮಾಡಬೇಕಂದ್ರೆ ನಾವು ಸೊ ಇಕ್ವೇಷನ್ 2 - 1 ಅಂತ ಮಾಡೋಣ. ಸೊ ಇಕ್ವೇಷನ್ 2 ಏನಿದೆ 2A + 14D ಈಸ್ ಈಕ್ವಲ್ ಟು 44. ಆಮೇಲೆ ಫಸ್ಟ್ ಇಕ್ವೇಷನ್ ಬರ್ಕೊಳ್ಳೋಣ. 2A + 10D ಈಸ್ ಈಕ್ವಲ್ ಟು 24. ಇದು ಸಬ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಮೈನಸ್ ಇಲ್ಲಿ ಮೈನಸ್ ಮಾಡ್ಕೋ. ಸೊ 2A - 2A ಅಂದರೆ 0, 14D - 10D ಅಂದರೆ ಇದು 4D ಆಗುತ್ತೆ. 44 - 24 ಅಂದರೆ 20. ಸೊ ಇದೇನಾಗುತ್ತೆ ಅಂದರೆ D ಈಸ್ ಈಕ್ವಲ್ ಟು 20 / 4. ಸೊ 4 1s are 4 5s are. ಸೊ D ಈಸ್ ಈಕ್ವಲ್ ಟು ಏನಾಯಿತು 5 ಬಂತು. ಓಕೆ, ಸೊ ನಮಗೆ ಫಸ್ಟ್ 3 ಟರ್ಮ್ಸ್ ಆಫ್ ದ AP ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ. ಸೊ ಡಿ ಗೊತ್ತಾಯ್ತು, ನಮಗೆ ಎ ಒಂದು ಬೇಕು ನಮಗೆ. ಸೊ AP ಬರೀಬೇಕಂದ್ರೆ A D ಎರಡೂ ಬೇಕಾಗುತ್ತೆ. ಸೊ ಡಿ ಗೊತ್ತಾಯಿತು. ಈ ಡಿಯನ್ನು ಯಾವುದಾದ್ರೂ ಫಸ್ಟ್ ಅಥವಾ ಸೆಕೆಂಡ್ ಇಕ್ವೇಷನ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫಸ್ಟ್ ಇಕ್ವೇಷನ್ ಏನು ಹೇಳುತ್ತೆ, 2A + 10D ಈಸ್ ಈಕ್ವಲ್ ಟು 24 ಇದೆ. 10 ಇಂಟು ಡಿ ಜಾಗದಲ್ಲಿ 5 ಹಾಕ್ರಿ, 24 ಆಗುತ್ತೆ. ಸೊ 2A + 10 ಇಂಟು 5 ಅಂದರೆ 50 ಈಸ್ ಈಕ್ವಲ್ ಟು 24. 2A ಈಸ್ ಈಕ್ವಲ್ ಟು, ಸೊ 50 ಈ ಕಡೆ ತೊಗೊಂಬಂದರೆ -50 ಆಗುತ್ತೆ. ಓಕೆ, ನೆಕ್ಸ್ಟ್
2a is equal to -26 ಆಗುತ್ತೆ. ನಮಗೇನು ಬೇಕು, ಎ ಬೇಕಂದರೆ -26 ಡಿವೈಡೆಡ್ ಬೈ 2. 2 1s are 3 ಅಂದರೆ -13 ನಮಗೆ ಆನ್ಸರ್ ಬರುತ್ತೆ. ಓಕೆ, ಸೊ ನಮ್ಮ ಎ ಪಿಯಲ್ಲಿ ಫಸ್ಟ್ ಟರ್ಮ್ ಸಿಕ್ತಂದರೆ, ಸೊ ಎ ಪಿ ವಿಲ್ ಬಿ, ಸೊ ಫಸ್ಟ್ ಟರ್ಮ್ ಈಸ್ -30. ಸೆಕೆಂಡ್ ಟರ್ಮ್ ಬೇಕಂದರೆ ನಮಗೆ 5 ಆ್ಯಡ್ ಮಾಡ್ಕೊತ ಹೋಗಬೇಕು ಡಿ ಅನ್ನು. ಸೊ -13 + 5 ಅಂದರೆ -8, -8 + 5 ಅಂದರೆ -3. ಸೊ ಈ ಥರ ನಮಗೆ ಗೊತ್ತಾಗುತ್ತೆ. ಸೊ ದೀಸ್ ಆರ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ ಎ ಪಿ. ಓಕೆ, ಸೊ ಇಲ್ಲೊಂದು ವರ್ಕ್ ಇದೆ ನಿಮಗೆ. ಸೊ ಫೈಂಡ್ ಎ, ಬಿ ಆ್ಯಂಡ್ ಸಿ ಸಚ್ ದ್ಯಾಟ್ ದ ಫಾಲೋಯಿಂಗ್ ನಂಬರ್ಸ್ ಆರ್ ಇನ್ ಎ ಪಿ ಅಂತಿದೆ. A, 7, B, 23, C ಇದೆ. ಸೊ ಇಲ್ಲಿ ಎ ಬಿ ಸಿ ಅಂದರೆ ಅವುಗಳನ್ನು ಕಂಡುಹಿಡಿಬೇಕು. ಸೊ ಏನು ಮಾಡಬೇಕಂದ್ರೆ ಇಲ್ಲಿ ಹಿಂಟ್ ಏನಂದರೆ, ಸೊ ನೀವು ಡಿ ಅಂದರೆ ಎಲ್ಲದಕ್ಕೂ ಕಾಮನ್ ಇರುತ್ತೆ. ಸೊ ಡಿ ಈಸ್ ಈಕ್ವಲ್ ಟು 7 - a ಈಸ್ ಈಕ್ವಲ್ ಟು b - 7 ಈಸ್ ಈಕ್ವಲ್ ಟು 23 - b ಈಸ್ ಈಕ್ವಲ್ ಟು c - 23 ಆಗುತ್ತೆ. ಸೊ ಇಲ್ಲಿ ಈ ಎರಡು ಇಕ್ವೇಷನ್ ಯೂಸ್ ಮಾಡಿ ನಮಗೆ ಬಿ ಸಿಗುತ್ತೆ. ಓಕೆ, ಈ ಥರ ನಾವು ಎ ಬಿ ಸಿ ವ್ಯಾಲ್ಯೂಸನ್ನು ಕಂಡುಹಿಡಿಬೋದು. ಓಕೆ, ಸೊ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದನ್ನು ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್, ಡಿಟರ್ಮೈನ್ ದ ಎ ಪಿ whose 5th term is 19 and the difference of the 8th term from the 13th term is 20 ಅಂತಿದೆ. ಸೊ ಏನು ಕೊಟ್ಟಿದ್ದಾನೆ, 5th ಟರ್ಮು 19 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಕೇಳಿದ್ರೆ ಡಿಫ್ರೆನ್ಸ್ ಆಫ್ ದ 8th ಟರ್ಮ್ ಫ್ರಮ್ ದ 13th ಟರ್ಮ್ ಇಸ್ 20 ಅಂತ. ಸೊ A13 - A8 ಈಸ್ 20 ಅಂತ ಕೊಟ್ಟಿದ್ದಾನೆ. ಸೊ A5 ಅಂದರೆ A + 4D, A13 ಅಂದರೆ A + 12D, A8 ಅಂದರೆ A + 70. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಇಕ್ವೇಷನ್ಸ್ ಬರುತ್ತೆ. ಅವುಗಳನ್ನು ನೀವು ಸಾಲ್ವ್ ಮಾಡಿದರೆ ನಿಮಗೆ ಎ ಮತ್ತು ಡಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ದ ಸಮ್ ಆಫ್ ದ 5th ಆ್ಯಂಡ್ ದ 7th ಟರ್ಮ್ಸ್ ಆಫ್ ಆನ್ ಎ ಪಿ ಈಸ್ 52 ಆ್ಯಂಡ್ ದ 10th ಟರ್ಮ್ ಈಸ್ 46. ಫೈಂಡ್ ದ ಎ ಪಿ ಅಂತ ಹೇಳಿದ್ದಾನೆ. ಸಿಮಿಲರ್ಲಿ ಯಾವ ಥರ ಬರೀಬೇಕಂದ್ರೆ, ಸಮ್ ಆಫ್ 5th ಆ್ಯಂಡ್ ದ 7th ಟರ್ಮ್ ಈಸ್ 52. ಓಕೆ, ಸೊ ಇನ್ನೊಂದು ಗಿವನ್ ಏನಂದರೆ A10 ಈಸ್ ಈಕ್ವಲ್ ಟು 46. ಓಕೆ, ಸೊ A5 ಅಂದರೆ ನೀವು A + 4D ಅಂತ ಬರೀತೀರಿ. A7 ಅಂದರೆ A + 6D. ಅಗೇನ್ ಇಲ್ಲಿ A10 ಅಂದರೆ A + 9D. ಸೊ ನಿಮಗೇನಾಗುತ್ತೆ ಅಂದರೆ ಎ ಮತ್ತು ಡಿ ಅನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನೀವು ಈಸಿಲಿ ಎ ಪಿಯನ್ನು ಬರೀಬೋದು. ಓಕೆ.